ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜಶ್ರೀ ರತ್ನಾಡ್ಯಂ ವಂದೇ ಭಾರತ್ ಮಾತರಂ ವಂದೇ ಭಾರತ್ ಮಾತರಂ ವಂದೇ ಭಾರತ್ ಮಾತರಂ. ಸಮುದ್ರ ರಾಜನಿಂದ ಭಾರತ ಮಾತೆಯ ಪಾದ ತೊಳೆಯಲ್ಪಟ್ಟಿದೆ. ಹಿಂದೂ ಮಹಾಸಾಗರದಿಂದ ಅವಳಿಗೆ ಕಿರೀಟವನ್ನು ಮಾಡಲಾಗಿದೆ. ಅದೇ ತರನಾಗಿ ಬ್ರಹ್ಮ ರಾಜಶ್ರೀಗಳೆಂಬ ಮಾಣಿಕ್ಯ ರತ್ನಗಳಿಂದ ಅವಳನ್ನು ಶೃಂಗರಿಸಲ್ಪಟ್ಟಿದೆ. ಆ ಭಾರತ ಮಾತೆಗೆ ಮೊದಲಿಗೆ ನನ್ನ ನಮಸ್ಕಾರ, ಮೊದಲಿಗೆ ನನ್ನ ನಮಸ್ಕಾರ, ಮೊದಲಿಗೆ ನನ್ನ ನಮಸ್ಕಾರ. ಇವರು ಹುಟ್ಟಿದ್ದು ಬಡ ಕುಟುಂಬದಲ್ಲಿ, ಸಾಧಿಸಿದ್ದು ಬಾಹ್ಯಾಕಾಶದವರೆಗೆ. ಒಂದು ಕಾಲದಲ್ಲಿ ಮನೆ ಮನೆಗೆ ಹೋಗಿ ಪೇಪರ್ ಹಾಕಿ ಅದೇ ಪೇಪರ್ನ ಮುಖಪಟದಲ್ಲಿ ಹಲವು ವರ್ಷಗಳ ಕಾಲ ಸುದ್ದಿಯಾದ ಸಾಧಕ ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೆಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಮಕ್ಕಳೇ, ಡಾಕ್ಟರ್ APJ ಅಬ್ದುಲ್ ಕಲಾಂ. ಧರ್ಮಗಳ ಬಗ್ಗೆ ಕಚ್ಚಾಡುವ ಜನರ ಮಧ್ಯೆ ಎಲ್ಲಕ್ಕಿಂತ ಮಿಗಿಲಾಗಿ ಬೆಳೆದು ಮನುಷ್ಯ ಧರ್ಮ ಅಂತ ತೋರಿಸಿಕೊಟ್ಟ ಮಹಾನ್ ಸಾಧಕ ಯಾರಾದರೂ ಇದ್ದಾರೆಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಮಕ್ಕಳೇ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ಹೆಮ್ಮೆಯಿಂದ ಹೇಳಬೇಕು. ನಾವು ಹೆಮ್ಮೆಯಿಂದ ಹೇಳಬೇಕು. ಸ್ಕಾಲರ್ಶಿಪ್ ನಲ್ಲಿ ಓದಿ ಭಾರತದ ಉಪಗ್ರಹ ಉಡಾವಣೆಗೆ ವಾಹನವನ್ನು ಸಿದ್ಧಪಡಿಸಿದ ಮಹಾಜ್ಞಾನಿ ಅಂದ್ರೆ ಅದು ಡಾಕ್ಟರ್ APJ ಅಬ್ದುಲ್ ಕಲಾಂ ಮಕ್ಕಳೇ. ಜೀವನದ ಉದ್ದಕ್ಕೂ ಜ್ಞಾನವನ್ನು ಸಂಪಾದಿಸಿ ದೇಶದ ಸೇವೆಗೆ ಜ್ಞಾನವನ್ನು ಗಳಿಸಿ ಆ ಜ್ಞಾನವನ್ನು ಹಂಚುತ್ತಲೇ ಈ ಲೋಕವನ್ನು ತ್ಯಜಿಸಿದ ಮಹಾನುಭಾವ ಡಾಕ್ಟರ್ APJ ಅಬ್ದುಲ್ ಕಲಾಂ ಮಕ್ಕಳೇ. ಇವರು ಸೋತು 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 ಬಳಿಕ ಸಾಧಿಸಿದ ಯಶಸ್ಸು ಅವರನ್ನು ಭಾರತದ ಕ್ಷಿಪಣಿ ಪುರುಷ ಅಂತೇಳಿ ಅವರನ್ನು ಕರೆಯುತ್ತದೆ ಮಕ್ಕಳೇ. ಅವರು ಯಾರು ಬೇರೆ ಯಾರು ಅಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ ಮಕ್ಕಳೇ, ಡಾಕ್ಟರ್ APJ ಅಬ್ದುಲ್ ಕಲಾಂ.